ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಆಸಾ ಸೀರಿಯಲ್ ಏನಾಗಿದೆ ಅಂತ ನೋಡೋಣ. ಲಕ್ಕಿ ಅಜ್ಜಿ ಬಂದು ಇನ್ನು ಊರಿಗೆ ಓಡ್ತಾ ಇದ್ದಾರೆ. ಹಾಗೆ ಇಲ್ಲೆಲ್ಲರೂ ಹೊರಗಡೆ ನಿಂತಿರ್ತಾರೆ. ಸೂರ್ಯ ಬಂದ್ಬಿಟ್ಟು ಏನಿದು ಆಪ್ರೇಷನ್ ಥಿಯೇಟ್ರ್ ಹೊರಗಡೆ ಎಲ್ಲರೂ ನಿಂತ್ಕೊಂಡು ಕಾಯೋ ಥರ ನಿಂತ್ಕೊಂಡಿದ್ದೀರಾ ಅಂತ ಹೇಳ್ತಾನೆ ಸೂರ್ಯ. ನೀವು 3 ಜನ ಸಪ್ರೇಟಾಗಿ ಹೋಗಿ ಮಾತಾಡಿದ್ರಲ್ಲ, ಏನು ವಿಷಯ ಅಂತ ಕೇಳ್ತಾಳೆ ಶಾಂತಿ. ಆಗ ಲಕ್ಕಿ ಅಜ್ಜಿ, ಅದೆಲ್ಲ ನಿನಗೆ ಯಾಕೆ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ ಅಂತ ಶಾಂತಿಗೆ ಹೇಳ್ತಾರೆ. ಸರಿ ಕಂದ, ನಾನು ಇನ್ನು ಹೋಗ್ಬಿಟ್ಟು ಬರ್ತೀನಿ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾರೆ ಲಕ್ಕಿ ಅಜ್ಜಿ. ಸರಿ ಅಮ್ಮ, ಹಾಗೇ ಆಗಲಿ. ರವಿ ಶ್ರುತಿ ಇಬ್ಬರು ಬಂದು ಆಶೀರ್ವಾದ ತಗೊಳ್ಳಿ. ಆಗ ರವಿ ಶ್ರುತಿ ಇಬ್ಬರು ಬಂದು ಆಶೀರ್ವಾದ ತಗೊತಾರೆ. ಆಗ ಲಕ್ಕಿ ಅಜ್ಜಿ ಶ್ರುತಿಗೆ ಸ್ವಲ್ಪ ದುಡ್ಡನ್ನು ಕೂಡ ಕೊಡ್ತಾರೆ. ಆಗ ಮನೋಜ ಕೂಡ, ರೋಹಿಣಿ ಬಾ ಲಕ್ಕಿ ಅಜ್ಜಿ ನಾವು ಕೂಡ ಆಶೀರ್ವಾದ ತಗೊಳ್ಳೋಣ ಅಂತ ಹೋದರೆ, ನೋಡು ಲಕ್ಕಿ ದುಡ್ಡು ಇಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಇಬ್ಬರು ಅಂತ ಸೂರ್ಯ ಹೇಳ್ತಾನೆ. ಆಗ ಲಕ್ಕಿ ಆಶೀರ್ವಾದ ಮಾಡಿ ದುಡ್ಡನ್ನು ಕೂಡ ಕೊಡ್ತಾರೆ. 3 ಜನ ಸೊಸೆಂದರು ಅಕ್ಕ ತಂಗಿಯರಾಗೇ ಇರಬೇಕು. ಕೆಲವು ಜನ ನಿಮ್ಮ ಮಧ್ಯೆ ಉಳಿ ಹಿಂಡೋದಕ್ಕೆ ನೋಡ್ತಾರೆ. ಅದನ್ನೆಲ್ಲ ಕಿವಿಗೆ ಹಾಕ್ಕೊಳ್ದೆ 3 ಜನ ಒಂದಾಗಿರಬೇಕು ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಏನಮ್ಮ ರೋಹಿಣಿ, ಈ ಹಬ್ಬಕ್ಕಾದರೂ ನಿಮ್ಮ ತಂದೆ ಬರ್ತಾರಾ ಅಂತ ಕೇಳ್ತಾರೆ. ಆಗ ರೋಹಿಣಿ, ಕೇಳ್ತೀನಿ ಅಜ್ಜಿ ಅಂತ ಹೇಳ್ತಾರೆ. ಲಕ್ಕಿ ಅಜ್ಜಿ, ಅಮ್ಮ ಶ್ರುತಿ, ನೀನು ಈ ಮನೆಗೆ ಸೊಸೆಯಾಗಿ ಬಂದೇ ರೀತಿ ತಪ್ಪಾಗಿರಬಹುದು. ಆದರೆ ಮುಂದೆ ಯಾವುದೇ ರೀತಿ ತಪ್ಪ ಹಾಕ್ದಿರೋ ಹಾಗೆ ನೋಡ್ಕೋಬೇಕು. ಶ್ರುತಿಗೆ ಹೇಳಿರೋದು ನಿನಗೂ ಹೇಳ್ತಾ ಇದ್ದೀನಿ, ನೀವು 3 ಜನ ಒಗ್ಗಟ್ಟಾಗಿರಬೇಕು ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಶ್ರುತಿ ರೋಹಿಣಿ ಆಯಿತು ಅಜ್ಜಿ ಅಂತ ಹೇಳ್ತಾರೆ. ಆಗ ಶಾಂತಿ, ಏನು ಕಣ ಮನೋಜ, ನಿಮ್ಮ ಅಜ್ಜಿ ನನ್ನ ಬಗ್ಗೆನೇ ಏನೋ ಬೋಧನೆ ಕೊಡ್ತಾ ಇದ್ದ ಹಾಗೆ ಇದೆ. ಆಗ ಮನೋಜ, ಹೋಗ್ಲಿ ಬಿಡಮ್ಮ ಅಂತ ಹೇಳ್ತಾನೆ. ಲಕ್ಕಿ, ಏನೋ ರಂಗ ನಿನ್ನ ಹೆಂಡ್ತಿ ಗುಣಗಣ ಅಂತ ಇದ್ದಾರೆ ಅಂತ ಕೇಳಿದಾಗ, ನಿನಗೆ ಗೊತ್ತಲ್ಲಮ್ಮ ಅವಳಿಗೆ ಆ ಕಾಯಿಲೆ ಇದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೇ ಶಾಂತಿ, ಮನೆಗೆ ಬಂದಿರೋ 3 ಜನ ಸೊಸೆಂದ್ರನ್ನು ಒಂದೇ ರೀತಿಯಾಗಿ ನೋಡ್ಕೋಬೇಕು ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಹಾಂ ನೋಡ್ಕೊತೀನಿ ಅಂತ ಶಾಂತಿ ಹೇಳ್ತಾರೆ. ಆಗ ಲಕ್ಕಿ ಅಜ್ಜಿ, ಮೀನಾ ಈ ಮನೆ ಅದೃಷ್ಟ, ಅದನ್ನು ಕಳ್ಕೊಬೇಡ, ಅರ್ಥ ಆಯ್ತೇನೆ ಅಂತ ಲಕ್ಕಿ ಅಜ್ಜಿ ಕೇಳಿದರೆ, ಹಾಂ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನಂತರ ಲಕ್ಕಿ ಅಜ್ಜಿ ಊರಿಗೆ ಹೊರಡ್ತಾರೆ. ನಂತರ ಶಾಂತಿ ರಂಗನಾಥ್ ಅವ್ರಿಗೆ ಕುಡಿಯೋದಕ್ಕೆ ಹಾಲನ್ನು ತಗೊಂಬರ್ತಾಳೆ. ನನಗೆ ಹಾಲನ್ನು ಕೊಡಬೇಡ ಶಾಂತಿ, ಇವತ್ತೇ ಎಲ್ಲ ಯಾವತ್ತೂ ಕೊಡಬೇಡ ಅಂತ ರಂಗನಾಥ್ ಅವ್ರು ಹೇಳಿದರೆ, ಅಯ್ಯೋ ನಿಮ್ಮಮ್ಮ ಹೇಳ್ಬಿಟ್ಟು ಹೋಗಿದ್ದಾರಲ್ಲ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊ ಅಂತ ಶಾಂತಿ ಅವ್ರು ಹೇಳಿದರೆ, ಆಗ ರಂಗನಾಥ್ ಅವರು, ಈ ಹಾಲನ್ನು ಪ್ರೀತಿಯಿಂದ ನನಗೆ ಕೊಡ್ತಾ ಇಲ್ಲ, ಅಮ್ಮ ಹೇಳಿದರು ಅಂತ ಹಾಲು ಕೊಡ್ತಾ ಇದೆಯಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ, ರೀ ಇವ್ರಿಗೆ ಹೇಳಿ ನಾನು ನಿಮ್ಮ ಮೇಲೆ ಪ್ರೀತಿ ತೋರಿಸ್ಬೇಕಾ, ತಗೊಳ್ಳಿ ಕುಡೀರಿ, ಒಳ್ಳೆ ನಿದ್ದೆ ಬರುತ್ತೆ ಅಂತ ಶಾಂತಿ ಹೇಳಿದರೆ, ಬೇಡ ಶಾಂತಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ರೀ ಮಲಗಬೇಕಾದ್ರೆ ಹಾಲನ್ನು ಕುಡಿದ್ರೆ ದೇಹಕ್ಕೆ ಒಳ್ಳೇದ್ರಿ ಅಂತ ಶಾಂತಿ ಹೇಳಬೇಕಾದ್ರೆ, ಈಗಲೇ ಮನೇಲಿ ಜಾಸ್ತಿ ಜನ ಆಗಿದ್ದಾರೆ ಶಾಂತಿ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಲೆಕ್ಕ ಹಾಕಿ ಕೊಡ್ತಾ ಇದ್ದಾರೆ. ಒಬ್ಬ ತಂದೆ 3 ಜನ ಮಕ್ಕಳನ್ನು ಸಾಕೋದು ಬೇರೆ, 3 ಜನ ಮಕ್ಕಳು ಸೇರಿ ತಂದೆ ತಾಯಿನ ಸಾಕೋದೇ ಬೇರೆ. ಈ ಹಾಲನ್ನ ಫ್ರಿಜ್ಜಲ್ಲಿಡು, ಬೆಳಿಗ್ಗೆ ಕಾಫಿನೋ ಟೀನೋ ಮಾಡ್ಕೊಂಡು ಕುಡಿತಾರೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ, ಅಯ್ಯೋ ರೀ ನೀವಾಗೆಲ್ಲ ಮಾತಾಡಬೇಡಿ, ಬೇಕಾದರೆ ನಾವು ತಿನ್ನೋದನ್ನು ನಮ್ಮ ಪೆನ್ಷನ್ ದುಡ್ಡಲ್ಲಿ ಕೊಟ್ಬಿಡೋಣ, ಯಾರ ಬಗ್ಗೆನೂ ಯೋಚನೆ ಮಾಡಿ ನೀವು ತಿನ್ನೋದನ್ನು ಕುಡಿಯೋದನ್ನು ಕಡಿಮೆ ಮಾಡಬೇಡ್ರಿ, ಇದನ್ನೆಲ್ಲ ನನ್ನ ಕೈಯಲ್ಲಿ ನೋಡೋದಕ್ಕಾಗೋದಿಲ್ಲಪ್ಪ, ತಗೊಳ್ಳಿ ನೀವು ಕುಡೀರಿ ಅಂತ ಶಾಂತಿ ಅವರು ಹೇಳ್ತಾರೆ. ಇಷ್ಟರಲ್ಲೇ ಮನೋಜ ರೋಹಿಣಿ ಅಲ್ಲಿಗೆ ಬರ್ತಾರೆ. ಹೇ ಮನೋಜ, ಊರಿಗೆ ಹೋಗ್ಬೇಕಲ್ವಾ, 1 ವಾರ ಪರ್ಮಿಷನ್ ತಗೊಂಡು ರಜೆ ತಗೊಳಪ್ಪ ಅಂತ ರಂಗನಾಥ್ ಅವ್ರು ಹೇಳಬೇಕಾದ್ರೆ, ಆಗ ಶಾಂತಿ, ಯಾಕೆ ಪರ್ಮಿಷನ್ ತಗೋಬೇಕು, 1 ವಾರ ಅಲ್ಲ 1 ತಿಂಗಳಾದ್ರೂ ರಜೆ ಹಾಕ್ಬೋದು ಅಂತ ಶಾಂತಿ ಹೇಳ್ಬಿಡ್ತಾಳೆ. ಆಗ ರಂಗನಾಥ್ ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ರೆ, ಶಾಂತಿ ಮ್ಯಾನೇಜ್ ಮಾಡೋದಕ್ಕೆ ಇವನ ಮಾತು ಇಮೇಲ್ ಇದ್ದಂಗೆ, ಇವನು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂತ ಶಾಂತಿ ಅವರು ಹೇಳ್ತಾರೆ. ಆಗ ಮನೋಜ, ನಾನು ಮೇಲ್ ಕಳಿಸ್ತೀನಮ್ಮ ಅನ್ನೋಷ್ಟರಲ್ಲಿ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಮನೋಜ್, ಬಾಯಾರಿಕೆ ಆಗ್ತಿದೆ, ನೀರು ತಗೊಂಡು ಬನ್ನಿ ಅಂತ ಹೇಳಿದರೆ ಇಲ್ಲೇ ಇದ್ದೀರಲ್ಲ ನೀವು, ತಗೊಂಡು ಬಂದೆ ಅಂತ ಮನೋಜ್ ಹೋಗ್ತಾನೆ. ಆಗ ರಂಗನಾಥ್ ಅವರು, ರೋಹಿಣಿ ನೀನು ಕೂಡ ಪಾರ್ಲರ್ಗೆ 1 ವಾರ ರಜೆ ತಗೊಳ್ಳಮ್ಮ. ಆಗ ಶಾಂತಿ, ಅಯ್ಯೋ ಇವಳು 1 ವಾರ ರಜೆ ಹಾಕೋದಕ್ಕಾಗುತ್ತಾ, ಬೇಡ ಕಣಮ್ಮ, ನೀನು 1 ವಾರ ಕೆಲಸದವರನ್ನು 1 ವಾರ ಮಟ್ಟಕ್ಕೆ ನೋಡ್ಕೊಳ್ಳೋದಕ್ಕೆ ಹೇಳು ಅಂತ ಶಾಂತಿಯವ್ರು ಹೇಳ್ತಾರೆ. ಇನ್ನು ಶ್ರುತಿ ಸೊಳ್ಳೆ ಬ್ಯಾಟನ್ನು ಹಿಡ್ಕೊಂಡು ಸೊಳ್ಳೆ ಹೊಡೆಯೋದಕ್ಕೆ ಬರ್ತಾಳೆ. ಬೆಡ್ ಮೇಲೆ ಹತ್ಬಿಟ್ಟು ಸೊಳ್ಳೆ ಹೊಡಿತಾ ಇರ್ತಾಳೆ. ಅಯ್ಯೋ ಏನಮ್ಮ ಶ್ರುತಿ ಇದು, ಏನು ಮಾಡ್ತಾ ಇದೆಯಾ ಅಂತ ಕೇಳಿದರೆ, ಆಗ ಶ್ರುತಿ, ಅತ್ತೆ ಇವತ್ತು ಸೊಳ್ಳೆ ಆದರೂ ಇರಬೇಕು ಇಲ್ಲ ನಾನಾದರೂ ಇರಬೇಕು ಅಂತ ಸೀದಾ ಬೆಡ್ ಮೇಲೆ ಹತ್ಬಿಟ್ಟು ಸೊಳ್ಳೆನ ಹೊಡಿತಾ ಇರ್ತಾಳೆ. ಇನ್ನು ರಂಗನಾಥ್ ಅವ್ರು ಬಂದು ಸೈಡಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಆಗ ಶಾಂತಿ, ಏ ಶ್ರುತಿ ಕೆಳಗೆ ಇಳಿಯಮ್ಮ ನೀನು ಅಂತ ಹೇಳ್ತಾರೆ. ಆಗ ಶ್ರುತಿ, ಸುಮ್ಮನೆ ನಿಂತ್ಕೊಳ್ಳಿ ಅತ್ತೆ, ಈ ಸೊಳ್ಳೆ ನಿಮ್ಮನ್ನು ಮಾವನ್ನ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ, ನಾನು ಸಾಯಿಸದೆ ಬಿಡೋದಿಲ್ಲ ಇದನ್ನು ಅಂತ ಶ್ರುತಿ ಹೇಳ್ತಾಳೆ. ಸೊಳ್ಳೆ ಸಾಯಿಸೋದಿರಲಿ, ಇದೇನಮ್ಮ ಇದು ನಿನ್ನ ಡ್ರೆಸ್ಸು ಅಂತ ಶಾಂತಿ ಕೇಳಿದರೆ,
ಆಗ ಶ್ರುತಿ, ಅತ್ತೆ ಏನಾಗಿದೆ ಈ ಡ್ರೆಸ್ಗೆ, ಐ ಆಮ್ ಕಂಫರ್ಟಬಲ್ ಅಂತ ಶ್ರುತಿ ಹೇಳ್ತಾಳೆ. ಆಗ ಶಾಂತಿ, ಏನಮ್ಮ ಇದು, ಏನು ಮಾತಾಡ್ತಿದ್ದಾಳೆ ಇವಳು ಅಂತ ರೋಹಿಣಿನ ಕೇಳ್ತಾರೆ. ಒಂದು ನಿಮಿಷ ಇರಿ ಅತ್ತೆ, ನಾನು ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಆಗ ಶ್ರುತಿ, ನೀವ್ಯಾರೂ ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ, ನಾನು ನನ್ನ ಮನೆಯಲ್ಲಿ ಇದ್ದಿದ್ದೇ ಹೀಗೆ ಅಂತ ಶ್ರುತಿ ಹೇಳ್ತಾಳೆ. ಆಗ ಶಾಂತಿ, ಶ್ರುತಿ ಅದು ಹಾಗಲ್ಲಮ್ಮ ಅಂತ ಹೇಳಬೇಕಾದ್ರೇ ಮೀನಾ ಅಲ್ಲಿಗೆ ಬಂದು, ಅತ್ತೆ ನಾನು ಮಾತಾಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಆಗ ಶಾಂತಿ, ನೀನೇನು ಮಾತಾಡೋದು ಅವಳ ಹತ್ರ ಅಂತ ಹೇಳಿದರೆ, ಅತ್ತೆ ಪ್ಲೀಸ್ ನಾನು ಮಾತಾಡ್ತೀನಿ ಅಂದೆ ತಾನೇ, ಶ್ರುತಿ ಬಾ ನನ್ನ ಜೊತೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಮೀನಾ. ಆಗ ಮೀನಾ ಶ್ರುತಿನ ಸೈಡ್ಗೆ ಕರ್ಕೊಂಬಂದು, ಶ್ರುತಿ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಮಾತ್ರ ಇದ್ದಿದ್ದು, ಮಕ್ಕಳು ಹೇಗಿದ್ದರೂ ಅಪ್ಪ ಅಮ್ಮನಿಗೆ ಏನೂ ಅನಿಸಲ್ಲ, ಆದರೆ ನಾವು ಬೇರೆ ಕಡೆ ಇದ್ದಾಗ ಅಂತ ಮೀನಾ ಹೇಳ್ತಾ ಇದ್ದರೆ, ಬೇರೆ ಕಡೆ ಅಂದರೆ ಎಲ್ಲಿ ಮೀನಾ ಅವರೇ, ಇದು ಕೂಡ ನಮ್ಮ ಅಪ್ಪ ಅಮ್ಮ ಇರೋ ಮನೆ ಹಾಗೆ ಅಲ್ವಾ ಮೀನಾ ಅವರೇ ಅಂತ ಶ್ರುತಿ ಹೇಳಬೇಕಾದ್ರೆ, ಆಗ ಮೀನಾ, ಊಟ ನಮ್ಮಿಚ್ಛೆ ನೋಟ ಪರರಿಚ್ಛೆ ಅಂತ ಕೇಳಿಲ್ವ ನೀವು, ಊಟ ನಾಲ್ಗೆಗೆ ರುಚಿಯಾಗಿರೋ ಥರ ಇರಬೇಕು, ನೋಟ 4 ಜನಕ್ಕೆ ಇಷ್ಟ ಆಗೋ ಥರ ಇರಬೇಕು ಅಂತ ಮೀನಾ ಶ್ರುತಿಗೆ ಬುದ್ಧಿವಾದ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.